ನಾಡಿನ ಬಂಧುಗಳಿಗೆ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು. ಪುರಾಣಗಳಲ್ಲಿ ಶ್ರೀ ಮಹಾಲಕ್ಷ್ಮಿಯ ಅವತಾರಕ್ಕೆ ಸಂಬಂಧಿಸಿದ ಹಲವು ಕಥೆಗಳು ಕಂಡುಬರುತ್ತದೆ. ಅವುಗಳಲ್ಲಿ ಪ್ರಸಿದ್ಧವಾದದ್ದು ಕ್ಷೀರಸಾಗರ ಮಥನದ ಕತೆ. ಒಮ್ಮೆ ದೇವತೆಗಳು ತಮ್ಮ ಶಕ್ತಿ ಮತ್ತು ತೇಜಸ್ಸನ್ನು ಕಳೆದುಕೊಂಡು ದುರ್ಬಲರಾದರು. ಆಗ ಅವರು ಶ್ರೀಮನ್ ನಾರಾಯಣನನ್ನು ಪ್ರಾರ್ಥಿಸಿದರು. ದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನು ಮಥಿಸಿ ಅಮೃತವನ್ನು ಪಡೆಯುವಂತೆ ಮಹಾವಿಷ್ಣು ಸಲಹೆ ನೀಡಿದರು. ಮಂದರ ಪರ್ವತವನ್ನು ಕಡೆಗೋಲನ್ನಾಗಿ, ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಥಿಸಲು ಆರಂಭಿಸಿದರು. ಮಂದರ ಪರ್ವತ ಮುಳುಗದಂತೆ ಮಹಾವಿಷ್ಣುವು ಕೂರ್ಮಾವತಾರವನ್ನು ತಾಳಿ ಅದನ್ನು ತನ್ನ ಬೆನ್ನಿನ ಮೇಲೆ ಧರಿಸಿದನು. ಸಮುದ್ರ ಮಥನದಿಂದ ಒಂದೊಂದಾಗಿ ಅನೇಕ ಅದ್ಭುತ ವಸ್ತುಗಳು ಹೊರಬಂದವು. ಅವುಗಳಲ್ಲಿ ಶ್ರೀ ಮಹಾಲಕ್ಷ್ಮಿಯು ಒಬ್ಬಳು. ಕ್ಷೀರ ಸಾಗರದಿಂದ ಕಮಲದ ಮೇಲೆ ಪ್ರತ್ಯಕ್ಷಳಾದ ಮಹಾಲಕ್ಷ್ಮಿಯು ಅಪೂರ್ವ ಸೌಂದರ್ಯ, ತೇಜಸ್ಸು ಮತ್ತು ಮಂಗಳದ ರೂಪವಾಗಿದ್ದಳು. ದೇವತೆಗಳು, ಋಷಿಗಳು ಹಾಗೂ ಸಮಸ್ತ ಲೋಕಗಳು ಆಕೆಯನ್ನು ಸ್ತುತಿಸಿ ಪೂಜಿಸಿದವು. ಮಹಾಲಕ್ಷ್ಮಿಯು ತನ್ನ ಪತಿ ಹಾಗೂ ಶಾಶ್ವತ ಸಹಚರನಾಗಿ ಶ್ರೀಮನ್ ನಾರಾಯಣನನ್ನು ಆಯ್ಕೆ ಮಾಡಿಕೊಂಡಳು. ಆಗ ಶ್ರೀಲಕ್ಷ್ಮಿ ಮತ್ತು ಶ್ರೀನಾರಾಯಣರ ದಿವ್ಯ ಸಂಯೋಗವು ನೆರವೇರಿತು. ಆ ದಿನದಿಂದ ಮಹಾಲಕ್ಷ್ಮಿಯನ್ನು ಶ್ರೀ ಸಂಪತ್ತು, ಸೌಭಾಗ್ಯ, ಸಮೃದ್ಧಿ, ಐಶ್ವರ್ಯ ಮತ್ತು ಮಂಗಳದ ಅಧಿದೇವತೆಯಾಗಿ ಆರಾಧಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಈ ಕಥೆಯನ್ನು ಸ್ಮರಿಸುವುದು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಮನಗಳಲ್ಲಿ ಮಂಗಳ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬ ಭಕ್ತಿ ಭಾವವನ್ನು ವ್ಯಕ್ತಪಡಿಸುತ್ತದೆ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಶೌರ್ಯಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ಸೌಮ್ಯಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿ ಎಂಬ ಅಷ್ಟಲಕ್ಷ್ಮಿಯ ರೂಪಗಳು ಆಗಮಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿವೆ. ದೇವಾಲಯಗಳಲ್ಲಿ ಈ ವಿವಿಧ ರೂಪಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ ಎಂಬ ಪದಗಳನ್ನು ವೇದ ಮಂತ್ರಗಳಲ್ಲಿ ಕಾಣಬಹುದು. ಮುಖಕಮಲದಲ್ಲಿ ಭಾಗ್ಯಲಕ್ಷ್ಮಿಯು, ಕರಕಮಲಗಳಲ್ಲಿ ಧಾನ್ಯಲಕ್ಷ್ಮಿಯು, ತೋಳುಗಳಲ್ಲಿ ವೀರಲಕ್ಷ್ಮಿಯು, ಹೃದಯ ಕಮಲದಲ್ಲಿ ಭೂತದಯಾಲಕ್ಷ್ಮಿಯು, ಕತ್ತಿಯ ತುದಿಯಲ್ಲಿ ಶೌರ್ಯಲಕ್ಷ್ಮಿಯು, ಎಲ್ಲಾ ಗುಣಗಣಗಳನ್ನು ವೈಭವದಿಂದ ಪ್ರದರ್ಶಿಸುವಾಗ ಕೀರ್ತಿ ಲಕ್ಷ್ಮಿಯು, ಎಲ್ಲ ಅಂಗಾಂಗಗಳಲ್ಲಿಯೂ ಸೌಮ್ಯಲಕ್ಷ್ಮಿಯು ನನಗೆ ಒಡನೆ ಉಂಟಾಗಲಿ.
ಅಲ್ಲಿ ನಾವು ಯಾವಾಗಲೂ ನೆಲೆಸಿರಲಿ, ಅವುಗಳಿಂದ ಧರ್ಮವು ಮತ್ತು ಮೋಕ್ಷಗಳು ಸಿದ್ಧಿಸಲಿ ಎಂಬ ಸುಭಾಷಿತ ಶ್ಲೋಕವಿದೆ. ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಗಮಾದಿಗಳಲ್ಲಿ ಹೇಳಿರುವಂತೆ ಬ್ರಹ್ಮಾದಿ ದೇವತೆಗಳು ಮತ್ತು ಸರ್ವ ಪುರುಷಾರ್ಥ ಸಾಧಕರು ಸಿದ್ಧರು ಮಹಾಲಕ್ಷ್ಮಿಯನ್ನು ಪೂಜಿಸಿದ್ದಾರೆ. ಆಚಾರ್ಯವರ್ಯರಾದ ಶಂಕರರು, ರಾಮಾನುಜ, ಆನಂದ ತೀರ್ಥರು ಮುಂತಾದ ಮಹಾತ್ಮರು ಆಕೆಯನ್ನು ಕುರಿತು ಭಕ್ತಿ ರಸಾಯನವಾದ ಸ್ತೋತ್ರಗಳನ್ನು ರಚಿಸಿ ಹಾಡಿದ್ದಾರೆ. ಸಮುದ್ರ ಮಥನ ಮಾಡಲು ದೈವಿಕ ಮತ್ತು ಅಸುರ ಶಕ್ತಿಗಳೆರಡು ಸಹಕರಿಸಬೇಕು. ಯೋಗಶಾಸ್ತ್ರಗಳು ಮೇರುದಂಡ ಎಂದು ಕರೆಯುವ ಬೆನ್ನು ಮೂಳೆಯೇ ಆ ಅದ್ಭುತವಾದ ಸಮುದ್ರ ಮಥನಕ್ಕೆ ಸಾಧನವಾದ ಕಡೆಗೋಲು. ಕುಂಡಲಿನಿ ಅಥವಾ ಪ್ರಾಣಶಕ್ತಿಯೇ ಕಡೆಯುವ ಹಗ್ಗವಾಗಿ ಸಹಕರಿಸುವ ಶೇಷ ಸರ್ಪವಾಗಿದೆ. ಹೀಗೆ ಮತಿಸುತ್ತಿರುವಾಗ ಮೊದಲು ಕಾಣಿಸಿಕೊಳ್ಳುವ ಮಹಾಮೋಹ, ಸಂತಾಪ ರೂಪವಾದ ಮಹಾವಿಘ್ನವನ್ನು ಧೀರನಾದ ಮಹಾದೇವನು ಲೀಲೆಯಿಂದ ಕಬಳಿಸಿ ಭಕ್ತರಿಗೆ ಅನುಗ್ರಹ ಮಾಡುತ್ತಾನೆ. ಆನಂತರ ಸಾಧಕರನ್ನು ಎದುರಿಸುವ ಅಸ್ಥಿರತೆ ಎಂಬ ಮಹಾವಿಘ್ನವನ್ನು ಸಂಯಮದ ಪ್ರತೀಕವಾದ ಆದಿಕೂರ್ಮ ನಾರಾಯಣನು ಹೋಗಲಾಡಿಸಿ ಎಲ್ಲವನ್ನೂ ಹತೋಟಿಗೆ ತರುತ್ತಾನೆ. ಧ್ಯಾನ ಮಥನವು ಈ ಭಗವಂತನ ಅನುಗ್ರಹದ ಬಲದಿಂದ ಮುಂದುವರಿಯುತ್ತದೆ. ಆಗ ಅಂತರಂಗದಲ್ಲಿ ಅನೇಕ ಆಕರ್ಷಕವಾದ ಸಿದ್ಧಿಗಳು ಕಾಣಿಸಿಕೊಳ್ಳುತ್ತವೆ. ಕಾಮಧೇನು, ಕಲ್ಪವೃಕ್ಷ, ದಿವ್ಯ ಗಜವಾದ ಐರಾವತ ಇತ್ಯಾದಿಗಳು ಆ ಸಿದ್ಧಿಗಳ ಪರಂಪರೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ನಂತರ ಮನಸಪ್ತ ರೂಪವಾದ ಚಂದ್ರ ದೇವತೆಯು ಕಾಣಿಸಿಕೊಳ್ಳುತ್ತಾನೆ. ಅನಂತರ ಪರಮಾನಂದ ಚಿನ್ಮಯಿಯಾದ ಜಗನ್ಮಾತೆ ಮಹಾಲಕ್ಷ್ಮಿಯ ದರ್ಶನವಾಗುತ್ತದೆ. ಇವೆಲ್ಲವೂ ಸತ್ಯವಾದ ದರ್ಶನಗಳು, ಕೇವಲ ಕಲ್ಪನೆಗಳಲ್ಲ. ಹಾಗೆ ಎಲ್ಲಿಯೋ ನಡೆದ ಭೌತಿಕ ಪ್ರಪಂಚದ ಘಟನೆಗಳೂ ಅಲ್ಲ. ಬ್ರಹ್ಮಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಜ್ಞಾನ ಸಾಧನೆ ಮಾಡುವ ಸಾಧಕರು ಪಡೆಯುವ ಮತ್ತು ಪಡೆಯಬಹುದಾದ ಸತ್ಯವಾದ ಆಧ್ಯಾತ್ಮಿಕ ಅನುಭವಗಳಾಗಿವೆ. ಹೀಗೆ ದರ್ಶನವನ್ನು ಯೋಗಿಗಳಿಗೆ ನೀಡಿದ ಮಹಾಲಕ್ಷ್ಮಿಯು ನಾರಾಯಣನಲ್ಲಿ ಸೇರಿಕೊಳ್ಳುವ ಮಂಗಳತಮವಾದ ಅನುಭವವೂ ಉಂಟಾಗುತ್ತದೆ. ಚಂದ್ರ ದೇವತೆಯ ದರ್ಶನದ ನಂತರ ಆಕೆಯ ದರ್ಶನವು ಯೋಗ ಭೂಮಿಯಲ್ಲಿ ಸಂಭವಿಸುವುದರಿಂದ ಮಹಾಲಕ್ಷ್ಮಿಯನ್ನು ಚಂದ್ರ ಸಹೋದರಿ ಎಂದು ಕರೆಯುತ್ತಾರೆ. ವರಮಹಾಲಕ್ಷ್ಮಿ ವ್ರತದ ದಿನ ಸಾಯಂಕಾಲದವರೆಗೂ ಉಪವಾಸದ ನಿಯಮದಲ್ಲಿದ್ದು ಕಲಶಾದಿಗಳಲ್ಲಿ ಶ್ರೀ ಜಗನ್ಮಾತೆಯನ್ನು ಆಹ್ವಾನಿಸಿ ಆರಾಧನೆ ಮಾಡುವ ವ್ರತನಿಷ್ಠರು ಇದ್ದಾರೆ. ಈ ನಿಯಮವನ್ನು ಪಾಲಿಸದೆ ದೇವಿಯ ಪೂಜೆ ಮಾಡಿ ಹಬ್ಬವನ್ನು ಆಚರಿಸುವವರೂ ಇದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆಗೆ ಹತ್ತಿರವಾದ ಶುಕ್ರವಾರದಂದು ಈ ಉತ್ಸವವು ಸಂಪನ್ನವಾಗುತ್ತದೆ. ಪೂಜೆಯ ನಂತರ ನೈವೇದ್ಯ, ಆರತಿ ಹಾಗೂ ಪ್ರಸಾದ ವಿತರಣೆ ನಡೆಯುತ್ತದೆ. ಕೆಲವು ಕುಟುಂಬಗಳಲ್ಲಿ ಮಹಿಳೆಯರು ಪರಸ್ಪರ ಅರಿಶಿನ ಕುಂಕುಮ, ಹೂವು ಮತ್ತು ಇತರ ಮಂಗಳ ದ್ರವ್ಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯವೂ ಇದೆ. ಪೂಜಾ ವಿಧಿ: ವ್ರತನಿಷ್ಠೆ ಉಳ್ಳವರು ಸಂಕಲ್ಪ ಸಮೇತವಾಗಿ ದೇವಿಯನ್ನು ಕಲಶ ವಿಗ್ರಹಾದಿಗಳಲ್ಲಿ ಆಹ್ವಾನಿಸಿ ಪೂಜೆ ಮಾಡಬೇಕು. ಭವಿಷ್ಯೋತ್ತರ ಪುರಾಣೋಕ್ತ ವಿಧಾನದ ಪ್ರಕಾರ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಸಂತಾನ, ಐಶ್ವರ್ಯ, ಕ್ಷೇಮ, ಸ್ಥೈರ್ಯ, ವಿಜಯಾದಿ ಸಮಸ್ತ ಶುಭ ಫಲಗಳೂ ಕೈಗೂಡಲೆಂದು ಮಂಗಳಕರವಾದ ಸಂಕಲ್ಪ ಮಾಡಬೇಕು. ಶ್ರೀಮಾತೆಗೆ ಧ್ಯಾನವೇ ಮೊದಲಾದ ಪೂಜೆಗಳನ್ನು ಸಮರ್ಪಿಸಬೇಕು. ಆ ಮಹಾಪೂಜೆಯಲ್ಲಿ ಕಲಶ ಪೂಜೆ, ಪೀಠ ಪೂಜೆಗಳ ನಂತರ ಉತ್ಸವ ಸೂಚಕವಾದ 12 ದಾರಗಳಿಂದಲೂ 12 ಗಂಟುಗಳಿಂದಲೂ ಕೂಡಿದ ಹಿರಣ್ಯ ವರ್ಣದ ತಂತುಪುಂಜವನ್ನು ಸ್ಥಾಪಿಸಿ ಅದರಲ್ಲಿ ಶ್ರೀದೇವಿಯನ್ನು ಆಹ್ವಾನಿಸಿ ಪೂಜಿಸಬೇಕು. ಶ್ರೀದೇವಿಯ ವಿಗ್ರಹವನ್ನು ತಂಪಾದ ತಿಳಿನೀರಿನಿಂದ ತುಂಬಿದ ಕಳಶ, ಗಂಧ, ಪುಷ್ಪ, ಪಲ್ಲವ ಮುಂತಾದವುಗಳಿಂದ ಅಲಂಕರಿಸಬೇಕು. ಪೂರ್ಣ ಕುಂಭದಲ್ಲಿಯೂ ಅಖಂಡವಾದ ಅಕ್ಕಿ ಅಥವಾ ಗೋಧಿಯಿಂದ ತುಂಬಿಸಿ ಗಂಧ, ಪುಷ್ಪ, ಫಲವಾದಿಗಳಿಂದ ಅಲಂಕರಿಸಿದ ಪೂರ್ಣ ಕುಂಭದಲ್ಲಿಯೂ ಆ ಜಗನ್ಮಾತೆಯನ್ನು ಆಹ್ವಾನಿಸಿ ಆರಾಧಿಸಬೇಕು. ಈ ಮೂರರಲ್ಲಿ ಯಾವುದಾದರೂ ಒಂದು ಅಥವಾ 2 ವಿಧಾನಗಳಲ್ಲಿ ದೇವಿಯನ್ನು ಆಹ್ವಾನಿಸಿ ಪೂಜಿಸುವ ಪದ್ಧತಿಯೂ ಇದೆ. ಆರಾಧನೆಯಲ್ಲಿ ತಂತು ಪೂಜೆಯು ಅತ್ಯಂತ ಮುಖ್ಯವಾದ ಭಾಗವಾಗಿದೆ. ಸಾಕ್ಷಾತ್ ಶ್ರೀ ಜಗನ್ಮಾತೆಯೇ ತಂತು ರೂಪದಲ್ಲಿ ಬಂದು ಈ ಪೂಜೆಯನ್ನು ಸ್ವೀಕರಿಸುತ್ತಾಳೆ ಎಂಬ ಭಾವನೆಯಿಂದ ತಂತುವನ್ನು ಪೂಜಿಸಲಾಗುತ್ತದೆ. ಪೂಜೆಯ ಕೊನೆಯ ಭಾಗದಲ್ಲಿ ಇಷ್ಟಾರ್ಥಗಳನ್ನು ಅನುಗ್ರಹಿಸಬೇಕೆಂದು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ದೇವಿಯನ್ನು ಪ್ರಾರ್ಥಿಸಿ ಆಕೆಯ ಅನುಮತಿಯನ್ನು ಪಡೆದು ದಾರವನ್ನು ತೆಗೆದುಕೊಂಡು ನಮಸ್ಕಾರ ಪೂರ್ವಕವಾಗಿ ಬಲಗೈಯಲ್ಲಿ ಕಟ್ಟಿಕೊಳ್ಳಬೇಕು. ಆಕೆಯ ಅನುಮತಿಯಿಂದ
ಹಳೆಯ ದಾರದ ವಿಸರ್ಜನೆಯನ್ನು ಮಾಡಬೇಕು. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ವ್ರತವು ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಪೂಜೆ ಅಷ್ಟೇ ಅಲ್ಲ, ಭಕ್ತಿ, ಕುಟುಂಬದ ಕ್ಷೇಮ, ದಾನ, ಪರಸ್ಪರ ಪ್ರೀತಿ ಮತ್ತು ಮಂಗಳದ ಸಂಕೇತವಾಗಿ ಆಚರಿಸುವ ಪವಿತ್ರ ವ್ರತವಾಗಿದೆ. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ವ್ರತವು ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಪೂಜೆ ಅಷ್ಟೇ ಅಲ್ಲ, ಭಕ್ತಿ, ಕುಟುಂಬದ ಕ್ಷೇಮ, ದಾನ, ಪರಸ್ಪರ ಪ್ರೀತಿ ಮತ್ತು ಮಂಗಳದ ಸಂಕೇತವಾಗಿ ಆಚರಿಸುವ ಪವಿತ್ರ ವ್ರತ.